ಈಗ ನಾನು ಬೆಳಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದೆ. ಈಗಾಗಲೇ ಮುಖ್ಯಮಂತ್ರಿಗಳು ಅವರು ಉತ್ತರವನ್ನ ಕೊಡಬೇಕಾದ್ರೆ ಬಿಜೆಪಿಯವರು ನಮಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡಲಿಕ್ಕೆ ನಾವು ಅಶೋಕ್ ಅವರಿಗೆ ಉತ್ತರ ಕೊಡಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಯಾವ ತನಿಖೆಗಳು ಇತ್ತೋ ಆ ಒಂದು ಇಲಾಖೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಆದರೆ ನಾವು ಅವ್ರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಒಂದು ಉದಾರತೆಯಿಂದ ನಾವು ಅವಕಾಶ ಮಾಡಿಕೊಟ್ಟು ಉತ್ತರ ಕೊಡಬೇಕಾದ್ರೆ ಅವ್ರಿಗೆ ಉತ್ತರವನ್ನ ಕೇಳುವಂತ ಸಮಯ ಸಾನೆ ಇರಲಿಲ್ಲ. ಅವರು ಗಲಾಟೆ ಮಾಡಿಕೊಂಡು ಬಾವಿಗಿದ್ರು. ನಾವು ಕೂಡ ಅವರ ಅನೇಕ ಹಗರಣಗಳನ್ನ ಬಯಲಿಗಿಳಿಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿ, ಬಯಲಿಗೆ ಎಳಿತಾರೆ ಅನ್ನೋದು ಗೊತ್ತಾಗಿ ಅವರು ಬಾವಿಗೆ ಇಳಿದು ತೊಂದರೆಯನ್ನ ಕೊಟ್ಕೊಂಡು ಬರ್ತಾ ಇದ್ರು. ಆದರೂ ಮುಖ್ಯಮಂತ್ರಿಗಳು ಎಪಿಎಂಸಿಯಲ್ಲಿ ಯಡಿಯೂರಪ್ಪನವರ ಕಾಲದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮಂತ್ರಿ ಆಗಿದ್ದಾಗ 47 ಕೋಟಿ ರೂಪಾಯಿ ಹಗರಣ ಇದೆ ಅನ್ನೋದನ್ನ ಗಮನವನ್ನ ಸೆಳೆದಿದ್ದಾರೆ. ಇದಲ್ಲದೆ ಬೋವಿ ನಿಗಮದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಂತ್ರಿ ಆಗಿದ್ರು, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. 87 ಕೋಟಿ ರೂಪಾಯಿ ಹಣ ಅಲ್ಲೂ ಕೂಡ ಇದೇ ರೀತಿ ವರ್ಗಾವಣೆ ಆಗಿದ್ದನ್ನು ಕೂಡ ಇವತ್ತು ಈಗಾಗಲೇ ಗೂಳಟಿ ಶೇಖರ್ ಅವರು 100 ಕೋಟಿ ಆಗಿದೆ ಅಂತೇಳಿ ಗಮನವನ್ನ ಸೆಳೆದಿದ್ರು. ಅದು ಕೂಡ ಈಗಾಗಲೇ ನಾವು ತನಿಖೆಯನ್ನ ಪ್ರಾರಂಭವನ್ನ ನಾವು ಮಾಡ್ತಾ ಇದ್ದೇವೆ. ದೇವರಾಜರ ಟರ್ಮಿನಲ್ನಲ್ಲಿ 222-23 ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿ ಆಗಿದ್ರು, ಶ್ರೀರಾಮುಲುರವರು ಮಂತ್ರಿ ಆಗಿದ್ರು. ಒಂದು 50 ಕೋಟಿಗೂ ಹೆಚ್ಚು ಹಣ ಈ ರೀತಿ ಹೆಚ್ಚು ಕಮ್ಮಿ ಆಗಿದೆ. ಸೊ ಇದಲ್ಲದೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ 430 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ. ಯಾರ ಕಾಲದಲ್ಲಿ? ಯಡಿಯೂರಪ್ಪನವರ ಕಾಲದಲ್ಲಿ, ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಕಾಲದಲ್ಲಿ. ಇದಲ್ಲದೆ ಪ್ರವಾಸ ಉದ್ಯಮ ಇಲಾಖೆ ಅಲ್ಲಿ ಸುಮಾರು ಒಂದು 2.5 ಕೋಟಿ ರೂಪಾಯಿ ಯೋಗೇಶ್ವರ್ ಅವರು ಇದು ಮಂತ್ರಿ ಆಗಿದ್ರು. ಬೊಮ್ಮಾಯಿರವರು ಯಡಿಯೂರಪ್ಪನವರು ಆಗ ಮುಖ್ಯಮಂತ್ರಿ ಆಗಿದ್ರು. ಕಿಯಾನಿಕ್ಸ್ ನಲ್ಲಿ ಸಿಎಜಿ ವರದಿ ಇದೆ. ಸಿಎಜಿ ವರದಿ 500 ಕೋಟಿ ರೂಪಾಯಿ ವರದಿ ಇದೆ. ಅಶ್ವಥ್ ನಾರಾಯಣರವರು ಮಿನಿಸ್ಟ್ರು, ಬಿಎಸ್ ಯಡಿಯೂರಪ್ಪನವರು, ಬೊಮ್ಮಾಯಿರವರು ಒಬ್ಬ ಮುಖ್ಯಮಂತ್ರಿಗಳು. ಕೋವಿಡ್ ಹಗರಣ ಸುಧಾಕರ್, ಶ್ರೀರಾಮುಲು ಒಟ್ಟು 40,000 ಕೋಟಿ ರೂಪಾಯಿ 40,000 ಕೋಟಿ ಹಗರಣ. ಇದೆಲ್ಲ ಕೂಡ ಈಗಾಗಲೇ ಬಿಜೆಪಿ ಕಾಲದಲ್ಲಿ ಮತ್ತು ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ 2,000 ಕೋಟಿ ರೂಪಾಯಿ ಅಂತೇಳಿ ವಿಶ್ವನಾಥ್ ಅವರು ಪ್ರಸ್ತಾವನೆಯನ್ನು ಮಾಡಿದ್ರು. ಅದು ಕೂಡ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರ ಕಾಲದಲ್ಲಿ ಅನೇಕ ಇದು ಈಗಾಗಲೇ ತನಿಖೆಗಳು ಈಗಾಗಲೇ ನಡ್ಕೊಂಡು ಬರ್ತಾ ಇದೆ. ಪಿಎಸ್ಐ ಮತ್ತು ನೇಮಕಾತಿ ವಿಚಾರದಲ್ಲಿ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ ಕಾಲದಲ್ಲಿ ಬೊಮ್ಮಾಯಿಯವರು ಹೋಮ್ ಮಿನಿಸ್ಟರ್ ಆಗಿದ್ದು, ಅರಗ ಜ್ಞಾನೇಂದ್ರ ಅವರು ಕೂಡ ಹೋಮ್ ಮಿನಿಸ್ಟರ್ ಆಗಿದ್ದು. ಹಾಗೂ ಕೂಡ 100 ಕೋಟಿ ರೂಪಾಯಿ ಬಂದಿರುವುದು ಈಗಾಗಲೇ ಜಸ್ಟಿಸ್ ವೀರಪ್ಪನವರ ಸಮಿತಿ ಈಗಾಗಲೇ ಇದರ ಬಗ್ಗೆ ಒಂದು ದೊಡ್ಡ ತನಿಖೆ ಕೂಡ ಈಗಾಗಲೇ ನಡೆಸಿಕೊಂಡು ಬಂದಿದೆ. ಪರಶುರಾಮ್ ತೀರ್ ಪಾರ್ಕ್ 11 ಕೋಟಿ ರೂಪಾಯಿ ಬಿದ್ದೇ ಹೋಯ್ತು, ಥೀಮ್ ಪಾರ್ಕೆ ಹೊಂಟೋಯ್ತು. ಅದು ಕೂಡ ತಾವೆಲ್ಲ ಗಮನಿಸಿದ್ದೀರಿ. ಆಮೇಲೆ ಬಿಟ್ಕಾಯಿ ಹಗರಣ ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ, ಯಡಿಯೂರಪ್ಪನವರ ಕಾಲದಲ್ಲಿ ನಡೆದಿದ್ದು, ಅದು ಕೂಡ ಈಗಾಗಲೇ ತನಿಖೆ ಈಗಾಗಲೇ ನಡ್ಕೊಂಡು ಬರ್ತಾ ಇದೆ. ಯಡಿಯೂರಪ್ಪನವರು ಮತ್ತು ಆಪ್ತ ಉಮೇಶ್ ಅವರ ಮನೆಯಲ್ಲಿ 2020-21ರಲ್ಲಿ 750 ಕೋಟಿ ರೂಪಾಯಿಗೂ ಹೆಚ್ಚು ಅನೇಕ ಹಗರಣಗಳು, ಹಣ ಟ್ರಾನ್ಸ್ಫರ್ ಆಗಿದ್ದು ಕೂಡ ದಾಖಲೆಗಳನ್ನ ಈಗಾಗಲೇ ಬಂದಿದೆ. ಸೊ ಅದು ಕೂಡ ಬಂದಿದೆ. ಸೊ ಈಗ ಯಡಿಯೂರಪ್ಪನವರ ವಿರುದ್ಧ ಈಗಾಗಲೇ ಗ್ರಾಮೀಣ ಸಚಿವ ಈಶ್ವರಪ್ಪನವರು ಅವರೇ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದು. ಇವೆಲ್ಲ ಕೂಡ ಕೆಕೆಎಡಿಬಿ ಆಗ ಅಲ್ಲೂ ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ಬಸವರಾಜ ಮುಖ್ಯಮಂತ್ರಿ ಆಗಿದ್ದಾಗ ಸುಮಾರು 200ಕ್ಕೂ ಹೆಚ್ಚು ಕೋಟಿ ಮುನ್ರತ್ನ ಅವರು ಮಂತ್ರಿ ಆಗಿದ್ರು, ಪ್ಲಾನಿಂಗ್ ಮಂತ್ರಿ. ಅವ್ರ ಕಾಲದಲ್ಲಿ ನಡೆದಿದೆ. ದತ್ತಾತ್ರೇಯ ಪಾಟೀಲ್ ರವರು ಅಧ್ಯಕ್ಷರಾದ ಅವಧಿಯಲ್ಲಿ ಹಗರಣ ನಡೆದಿದೆ. ಕಂದಾಯ ಇಲಾಖೆಯಲ್ಲಿ ಅಲ್ಲೂ ಕೂಡ ಯಡಿಯೂರಪ್ಪನವರು ಇದ್ದಂತ ಸಂದರ್ಭದಲ್ಲಿ ಅನೇಕ ಹಗರಣಗಳು, ಶೃಂಗೇರಿ ಸಬ್ ಡಿವಿಷನ್, ಅದು ಕೂಡ ದಾಖಲೆಯನ್ನ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದಾರೆ. ಭೂ ಹಗರಣ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ದಾಖಲಾಗಿದೆ. ಕೃಷಿ ಇಲಾಖೆಯಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಇದ್ದಾಗ, ಬಿಸಿ ಪಾಟೀಲ್ ಇದ್ದಾಗ ಅನೇಕ ದಾಖಲೆಗಳು ಕೂಡ ಬಂದಿದೆ. ಕೆಡಿಬಿಯಲ್ಲಿ ಕೂಡ ಯಡಿಯೂರಪ್ಪನವರು ಮತ್ತು ಜಗದೀಶ್ ಶೆಟ್ಟರ್ ಅವರು
ಇದ್ದಂತ ಸಂದರ್ಭದಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಮುರುಗೇಶ್ ನಿರಾಣಿ ಅವರು ಮುಂತಾದ ಭಾಗಿಯಾಗಿದ್ದದ್ದು ಕೂಡ ಹಗರಣಗಳ ಕರ್ಮಕಾಂಡ ಈಗಾಗಲೇ ತನಿಖೆಯಲ್ಲಿದೆ. ಇನ್ನ ಬಿಸಿ ಕೂಡ ಆರಿಲ್ಲ. ಗಣಿ ಇಲಾಖೆಯಲ್ಲಿ ಮತ್ತು ಗುರು ರಾಘವೇಂದ್ರ ಬ್ಯಾಂಕ್ನಲ್ಲಿ ಇಷ್ಟು ಸಾವಿರಾರು ಕೋಟಿ ರೂಪಾಯಿ ಹಗರಣ ಆದ್ರೂ ಕೂಡ ಸಿಬಿಐ ಇನ್ನ ಕೊಟ್ಟಿಲ್ಲ, ತನಿಖೆ ಆಗಿಲ್ಲ, ಆಫೀಸರ್ಸ್ ನೇಮಕ ಆಗಿಲ್ಲ. ಅದು ಕೂಡ ಈಗಾಗಲೇ ನಾವು ಏನು ವ್ಯವಸ್ಥೆ ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಿಂಗೆ ಅನೇಕ ಹಗರಣಗಳು ಸರ್ಕಾರದ ಮುಂದೆ ಇದೆ. ಬಿಜೆಪಿಯವರು ನಡೆದಂತ ಒಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದದ್ದನ್ನ ಈಗ ಮುಖ್ಯಮಂತ್ರಿಗಳು ಸದನದ ಮುಂದೆ ಇಟ್ಟಿದ್ದಾರೆ. ಸರ್, ತಾವು ಪ್ರಸ್ತಾಪಿಸಿರುವ 21 ಆಲ್ರೆಡಿ ತನಿಖೆ ಹಂತದಲ್ಲಿ ಇರುವಂತವಲ್ವ ಸರ್? ಈಗ ಅದು ತನಿಖೆ ಅಂತ ಇದೆ. ಕೆಲವು ಮುಚ್ಚಾಕಿದ್ದಾರೆ, ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ನಾವೆಲ್ಲ ಶೀಘ್ರವಾಗಿ ಮತ್ತೆ ಅದಕ್ಕೆ ಯಾವ ರೀತಿ ತನಿಖೆ ಮಾಡಿ ಜನರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಆ ಕೆಲಸವನ್ನು ನಾವು ಮಾಡ್ತೇವೆ. ಏನು ಹೇಳ್ತಿಲ್ಲ, ನಾವು ತನಿಖೆ ಮಾಡ್ತಾ ಇದೀವಿ, ಅದನ್ನು ತನಿಖೆ ಮಾಡ್ತೀವಿ. ನಾವೇನ್ ಮಾಡಿದ್ರು ನಾವು ಯಾರು ಕೂಡ ರಕ್ಷಣೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಎಲ್ಲರೂ ಕೂಡ ಬಯಲಿಗೆಳೆದು ರಸ್ತೆಗೆ ಇಳಿಯಂತ ನಿಮ್ಮ ಸಾರ್ವಜನಿಕ ಗಮನಕ್ಕೆ ತರುವಂತ ಕೆಲಸವನ್ನು ನಾವು ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.